ನಮಸ್ಕಾರ ಎಲ್ಲರಿಗೂ ರಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವೆಬ್ಸೈಟ್ ಅಂದರೆ KEA ವೆಬ್ಸೈಟಲ್ಲಿ ತಮ್ಮ ಪರಿಷ್ಕೃತ ವೇಳಾಪಟ್ಟಿ ಅಧಿಕೃತವಾಗಿ ವೆಬ್ಸೈಟಲ್ಲಿ ಪ್ರಕಟಿಸಿದೆ. ಏನೇನು ಎಕ್ಸಾಮ್ಸ್ಗಳಾಗಬೇಕಾಗಿತ್ತು, PSI, ವಿಲೇಜ್ ಅಕೌಂಟೆಂಟು, ಇನ್ನು ಉಳಿದ ಪರೀಕ್ಷೆಗಳು ಏನೇನು ಎಕ್ಸಾಮ್ ಡೇಟ್ ಇತ್ತು ಅದನ್ನು ತಮ್ಮ ವೆಬ್ಸೈಟಲ್ಲಿ ಪ್ರಕಟಿಸಿದೆ ಅಂತ ಹೇಳ್ಬೋದು. ಮೊದಲಿಗೆ ಪೊಲೀಸ್ ಇಲಾಖೆ PSI 402 ಎಕ್ಸಾಮ್ಸ್ ಏನಿತ್ತು, ಸೊ ಅದನ್ನು ನೆಕ್ಸ್ಟ್ ಮಂತ್ ಅಕ್ಟೋಬರ್ 3ನೇ ತಾರೀಕು ಗುರುವಾರ ಅಂದರೆ ವೀಕ್ ಡೇಯಲ್ಲಿ ಪರೀಕ್ಷೆ ನಡೆಸುತ್ತೆ ಅಂತ ಟೈಮ್ ಟೇಬಲ್ ಕೊಟ್ಟಿದೆ. ಸೊ 2 ಪತ್ರಿಕೆ ಇರುತ್ತೆ. ಮಾರ್ನಿಂಗು 10:30 to 12 o'clock, ಆಫ್ಟರ್ನೂನು 12:30 to 2 o'clock. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಏನಿತ್ತು ಅದು ಇವಾಗ ಇಷ್ಟು ದಿವಸ ಯಾರು ಅಪ್ಲಿಕೇಶನ್ನು ಫಿಲಪ್ ಮಾಡಿದ್ವಿ, ಸೊ ಸೇಮ್ ಡೇಟೇ ಇರುತ್ತೆ. ಈ ಮಂತು 29/9/2024 ಅಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇದ್ದೇ ಇರುತ್ತೆ. ಮತ್ತು ಏನು 3 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಅವ್ರಿಗೆ ಅಪ್ಲಿಕೇಶನ್ನ ಬಿಡ್ತಾರೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ. ಅಂಥವರು ನೆಕ್ಸ್ಟ್ ಮಂತು ಅಕ್ಟೋಬರ್ 26ನೇ ತಾರೀಕು ಅವ್ರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಮತ್ತು ಇನ್ನು ನೆಕ್ಸ್ಟು ಏನು ಮೇನ್ ಸಬ್ಜೆಕ್ಟ್ ಇತ್ತು, ಸೊ ಆ ಸಬ್ಜೆಕ್ಟ್ ಏನಿರುತ್ತೆ ಅವತ್ತು ಏನು ಡೇಟ್ ಕೊಟ್ಟಿದ್ರು ಅಂದರೆ ಅಕ್ಟೋಬರ್ 27 ಕೊಟ್ಟಿದ್ರು, ಅದೇ ದಿವಸನೇ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಏನು ಪರೀಕ್ಷೆ ನಡೆಸಬೇಕಾಗಿತ್ತು ಅದು ಅವತ್ತಿನ ದಿವಸನೇ ಎಕ್ಸಾಮ್ಸು ನಡೆಯುತ್ತೆ. ಸೊ ಅಕ್ಟೋಬರ್ 27 ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸು ನಡೆಯುತ್ತೆ. ಮತ್ತು ನೆಕ್ಸ್ಟು ಕಾಲೇಜು ಶಿಕ್ಷಣ ಇಲಾಖೆ ಅಂದರೆ KSET ಏನಿತ್ತು ಅದು 24th ಎಕ್ಸಾಮ್ಸು ನಡೆಯುತ್ತೆ ಅಂತ ಪ್ರಕಟಿಸಿದೆ. ನೆಕ್ಸ್ಟು ರಾಯಚೂರು ಯೂನಿವರ್ಸಿಟಿ ಏನಿತ್ತು ಅದು ಸಹಾಯಕ ಪ್ರಾಧ್ಯಾಪಕರು, ಅದು 24th 11th 2024 ಎಕ್ಸಾಮ್ಸು ನಡೆಯುತ್ತೆ. ಸೊ ಇದು ಏನಿದೆ ಇದು ಅಧಿಕೃತವಾಗಿ ಪ್ರಕಟಿಸಿರುವಂತಹ ವೇಳಾಪಟ್ಟಿ ಅಂದರೆ ಇದು ಟೈಮ್ ಟೇಬಲು, ಇದು ಏನಿದೆ ಎಕ್ಸಾಮ್ಸು ಇದು ಫೈನಲ್ ಡೇಟ್ ಅಂತಲೇ ಹೇಳ್ಬೋದು. ಸೊ ಮತ್ತು ಇನ್ನೂ ಏನು ಅಂದರೆ ಸ್ವಲ್ಪ ಗೊಂದಲಗಳಿರ್ತವೆ. ಸೊ ವಿಲೇಜ್ ಅಕೌಂಟೆಂಟು ಕಡ್ಡಾಯ ಕನ್ನಡ ಬರಿಬಾರ್ದಾ? ಎಲ್ಲರೂ ಕೂಡ ಬರೀಲೇಬೇಕು ಕಡ್ಡಾಯ ಕನ್ನಡ. ಸೊ ಈ ಕಡ್ಡಾಯ ಕನ್ನಡ ಏನಿದೆ ಆ ಕನ್ನಡ ಬರೆದ್ರೇ ನೆಕ್ಸ್ಟು ಮಂತು ಏನಿದೆ 27th ಅಕ್ಟೋಬರ್ ಎಕ್ಸಾಮ್ಸ್ಗೆ ಏನು ಬರಿತಿದ್ವಿ ಸೊ ಅದಕ್ಕೆ ಎಲಿಜಿಬಿಲಿಟಿ ಆಗ್ತೀವಿ. ಕಡ್ಡಾಯ ಕನ್ನಡ ಏನಾದರೂ ಬರೆದಿಲ್ಲ ಅಂತ ಅಂದರೆ ಆ ಪೇಪರ್ನ ವ್ಯಾಲಿಡಿಟಿ ತೊಗೊಳ್ಳಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯಾರ್ಯಾರು ಅಪ್ಲಿಕೇಶನ್ ಇಷ್ಟು ದಿವಸ ಹಾಕಿದ್ರು ಅವರು ಇದೇ ಮಂತ್ 29th ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರೀರಿ. ಸೊ ಅದಾದಮೇಲೆ ನೆಕ್ಸ್ಟು 27th ಅಕ್ಟೋಬರ್ ಎಕ್ಸಾಮ್ಸು ವಿಲೇಜ್ ಅಕೌಂಟೆಂಟ್ ಏನು ಎಕ್ಸಾಮ್ಸ್ ಇದೆ ಅದಕ್ಕೆ ನಾವು ಎಲಿಜಿಬಿಲಿಟಿ ಆಗ್ತೀವಿ. ಸೊ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಆಗ್ತೀವಿ. ಸೊ ಇದು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.